ಏನಣ್ಣ ಏನ್ ಮಾಡ್ತಿದ್ಯಾ ನೀನು? ಒಂದು ಹೆಣ್ಣನ್ನ ಮನೆಯಿಂದ ಹೊರಗಾಕೋದು ಅಂತಂದ್ರೆ ಏನರ್ಥ? ರಾಜಕೀಯ ಕುಟುಂಬ ನಮ್ದು, ಜನಗಳ ಸೇವೆಗೆ ಅಂತಾನೆ ಹುಟ್ಟಿರೋರು ನಾವು. ಮನೆಗೆ ಬಂದವ್ರನ್ನ ಸತ್ಕರಿಸಿ ಕಳಿಸ್ತೀವಿ ಅಂತದ್ರಲ್ಲಿ ನಮ್ಮನೆ ಹೆಣ್ಮಕ್ಳನ್ನೇ ಈ ತರ ನಡೆಸ್ಕೊಳ್ಳೋದು ಸರಿನಾ? ಅತ್ತಿಗೆನೆ ಮನೆಯಿಂದ ಹೊರಗಾಕೋ ಮಟ್ಟಿಗೆ ಇಳಿದ್ಬಿಟ್ವಾ ನಾವು. ನೀವುಗಳೆಲ್ಲ ಮಾಡ್ತಿರೋದು ಸರಿನಾ? ವಿಜಯ್, ಇದು ನಿಂಗೆ ಬೇಡದೇ ಇರೋ ವಿಷಯ. ಪದೇ ಪದೇ ಇವಳು ಸಪೋರ್ಟ್ ಮಾಡಿ ಮನೆಯವ್ರ ಹತ್ರ ವಿರೋಧ ಕಟ್ಕೋಬೇಡ. ಇವಳೇ ನಿಂಗೆ ಉಲ್ಟಾ ಹೊಡಿತಾಳೆ. ಹೋಗೋದು ನಿಂದೆ ಮರ್ಯಾದೆ. ಅವಮಾನ ಅಂತ ಅನ್ಕೊಂಡ್ರೆ ಅವಮಾನ. ವಿಷಯ ಏನು ಅಂತ ನನಗೂ ತುಂಬಾ ಚೆನ್ನಾಗಿ ಗೊತ್ತು. ಬೇಡಣ, ಬೇಡ. ನಮ್ಗಳಿಂದ ಈ ತರ ಅಪರಾಧ ಆಗೋದು ಬೇಡ. ಬನ್ನಿ ಅದಕ್ಕೆ ಒಳಗೆ ಬನ್ನಿ. ವಿಜಯ್, ಬೇಡ ಅಂದೆ. ಏನೇ ಸಮಸ್ಯೆಗಳಿದ್ರು ಮನೇಲಿ ಕೂತು ಮಾತಾಡೋಣ. ಈ ತರ ಆತರ ನಿರ್ಧಾರಗಳು ತಗೊಳ್ಳೋದು ಬೇಡ. ಬನ್ನಿ ಅದಕ್ಕೆ ಹೋಗೋಣ. ನಿಂತ್ಕೋ. ಯಾಕೋ ವಿಕ್ರಮ್ ಹೇಳಿದ ಅರ್ಥ ಆಗ್ಲಿಲ್ವಾ ನಿನ್ಗೆ? ಮನೆಯಲ್ಲಿರೋ ಸಮಸ್ಯೆನ ಹೊರಗೆ ಹಾಕ್ತಾ ಇದ್ರೆ ಅದನ್ನ ಮತ್ತೆ ಒಳಗೆ ತಂದಿಡ್ತಾ ಇದ್ಯಾ? ಯಾಕಪ್ಪ, ನಾವೆಲ್ಲ ನೆಮ್ಮದಿಯಿಂದ ಬದುಕೋದು ಇಷ್ಟ ಇಲ್ವಾ ನಿನ್ಗೆ? ಪ್ರಾಣ ತೆಗೆಯುವಂತ ನರಭಕ್ಷಕರು ಇಲ್ಲಿ ಯಾರು ಇಲ್ಲ. ವಿಷಯ ಗೊತ್ತಿಲ್ಲದೆ ಮಾತಾಡ್ತಾ ಇದೀಯ ನೀನು. ವಿಷಯ ಏನು ಅಂತ ನನಗೆ ಗೊತ್ತಮ್ಮ. ಅವಳನ್ನೇನಾದ್ರೂ ಒಳಗಡೆ ಕರ್ಕೊಂಡು ಬರೋ ಹಾಗಿದ್ರೆ ನೀನು ಒಳಗೆ ಬರೋ ಹಾಗಿಲ್ಲ. ಇದು ನಾನು ಹುಟ್ಟು ಬೆಳೆದಿರೋ ಮನೆ. ನಾನು ಬಂದೇ ಬರ್ತೀನಿ. ಅತ್ತಿಗೆನ ಮನೆಯಿಂದ ಹೊರಗಾಕೋದಕ್ಕೆ ನಾನು ಬಿಡಲ್ಲ. ಬನ್ನಿ ಅತ್ತಿಗೆ. ವಿಜಯ್, ಬೇಡ. ನಿನಗೂ ಇದಕ್ಕೂ ಸಂಬಂಧ ಇಲ್ಲ. ಇಲ್ಲಮ್ಮ, ನನಗೋಸ್ಕರನಾದ್ರೂ ನೀನು ಒಪ್ಕೊಳ್ಳೇಬೇಕು. ನಿಜವಾಗ್ಲೂ ನೀನ್ ನನ್ನ ಮಗನೇ ಆಗಿದ್ರೆ ಇವಳನ್ನ ಹೊರಗಡೆ ಬಿಟ್ಬಿಟ್ವಾ? ನೀನು ನಮ್ಮ ಅಮ್ಮನೇ ಆಗಿದ್ರೆ ಅತ್ತಿಗೆನ ಮನೆ ಒಳಗೆ ಕರ್ಕೊಂಬರೋದಕ್ಕೆ ಪರ್ಮಿಷನ್ ಕೊಡು. ನಾನು ಅಮ್ಮ ಆಗಿದ್ದಕ್ಕೆ ಮಕ್ಳಿಗೆ ಒಳ್ಳೇದಾಗ್ಲಿ ಅಂತ ಯೋಚನೆ ಮಾಡಿ ಈ ನಿರ್ಧಾರಕ್ಕೆ ಬಂದಿರೋದು. ಅವಳನ್ನೇ ಕೇಳೋ, ಒಂದು ದಿನಾನಾದ್ರೂ ಅವಳನ್ನ ಸೊಸೆ ತರ ನೋಡ್ಕೊಂಡಿದ್ದೀನ ಅಂತ. ಗ್ರೀನ್ ರೈಸ್ ಮಾಡುವ ವಿಧಾನ: ಮಿಕ್ಸಿ ಜಾರ್ಗೆ ಕೊತ್ತಂಬರಿ ಸೊಪ್ಪು, ಹಸಿ ಮೆಣಸಿನಕಾಯಿ, ಬೆಳ್ಳುಳ್ಳಿ, ಶುಂಠಿ, ಪಲಾವ್ ಎಲೆ, ಕಾಳುಮೆಣಸು, ಜೀರಿಗೆ, ಲವಂಗ, ಚಕ್ಕೆ, ಅನಾನಸು, ನೀರು ಹಾಕಿ ರುಬ್ಬಿಕೊಳ್ಳಿ. ಒಂದು ಪ್ಯಾನ್ಗೆ ಎಣ್ಣೆ ಹಾಕಿ ಅದು ಕಾದ ಮೇಲೆ ಜೀರಿಗೆ, ಈರುಳ್ಳಿ, ಕರಿಬೇವು ಹಾಕಿ ಹುರಿದು ರುಬ್ಬಿದ ಮಸಾಲ, ಉಪ್ಪು, ಅನ್ನ ಹಾಕಿ ಮಿಕ್ಸ್ ಮಾಡಿ. ಒಂದು ಚಿಕ್ಕ ಪ್ಯಾನ್ಗೆ ತುಪ್ಪ, ದ್ರಾಕ್ಷಿ, ಗೋಡಂಬಿ ಹಾಕಿ ಹುರಿದು ಕಲಸಿದರೆ ಗ್ರೀನ್ ರೈಸ್ ಸವಿಯಲು ಸಿದ್ಧ. ಅವಳು ಕೇಳೋ ಹಾಗಿದ್ದಿದ್ರೆ ಎಲ್ಲ ಯಾವತ್ತೋ ಸರಿ ಹೋಗ್ತಾ ಇತ್ತು. ಅದಕ್ಕೆ ನೀವಾದ್ರೂ ಏನು? ನಾನಾದ್ರೂ ಏನತ್ತೆ? ಅವಳ ಹತ್ರ ಬಂದು ನೀನು ಸೋಲೋದು ಬೇಡ, ನಾನೇ ಸೋಲ್ತೀನಿ, ನೀನು ನಮ್ಮ ತಂದೆಗೆ ಅವಮಾನ ಮಾಡಿದ್ರು ಪರವಾಗಿಲ್ಲ, ದಯವಿಟ್ಟು ಮನೆಗೆ ಬಾ ಅಂತ ಬೇಡ್ಕೋಬೇಕಾ? ಹಾಗೆಲ್ಲ ಅಳಿ ಅಂದ್ರೆ ಸಂಸಾರ ಅಂದಮೇಲೆ ಇಂಥದೆಲ್ಲ ಏನಾದ್ರೂ ಒಂದು ಇದ್ದೇ ಇರುತ್ತೆ. ಹೋರಾಟ ಮಾಡಿದ್ಲು. ಮಧುವಂತೆ ಅಕ್ಕನ ನ್ಯಾಯ ಸಿಗುವವರೆಗೂ ನನ್ನ ಮದ್ವೆನೆ ಮಾಡ್ಕೊಳ್ಳಲ್ಲ ಅಂತ ಪಣ ತೊಟ್ಟು ಕೂತಿದ್ಲು. ನಿನ್ನ ಪ್ರಾಣನೇ ಇಟ್ಕೊಂಡಿದ್ಲು ಕಣ ಅಕ್ಕ. ಅವಳು ಮೈ ಮೇಲೆ ನೀನು ಸೇರ್ಕೊಂಡು ಅವಳ ಸಂಸಾರನ ಹಾಳು ಮಾಡ್ತಿದ್ಯಲ್ಲೇ.
ಇದ್ಯಾವುದಪ್ಪ ಹೊಸ ನಂಬರಿಂದ ಫೋನ್ ಬತ್ತದೆ. ಆ ಫೋಟೋ ತಗೊಂಡವೇನಾದ್ರು ಬೇರೆ ನಂಬರಿಂದ ಮಾಡಿರ್ಬೋದಾ? ತೊಂದರೆ ಇಲ್ಲ, ಎತ್ತು ಬಿಡು. ಹಲೋ, ಏಯ್ ಪಟ್ಟಾಪಟ್ಟಿ ಚಡ್ಡಿ ಬನಿಯನ್, ಏನೋ ಮಾಡ್ತಾ ಇದ್ಯಾ? ಶಿವನೇ ಶಂಭುಲಿಂಗ, ನಿನ್ನ ಜೊತೆಗೆ ಮಾತಾಡ್ದವನೇಲಪ್ಪ. ಅಲ್ಲ ಶಿವ, ಯಾಕೆ ಹಿಂಗೆ ಫೋನ್ ಮಾಡಿ ನಂಗೆ ಜಂತುಳ ಬಿಡ್ತಾ ಇದೆ? ಏಯ್ ವಾಯ್ಸ್